ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಕರುಣ ಮನೆಗೆ ಹೋಗ್ಬಿಟ್ಟು ಎಲ್ಲರನ್ನೂ ಕರೆದು ಬಂದಿರ್ತಾನೆ. ಆದರೆ ಅವ್ರು ಬಂದಿರಲ್ಲ. ಅದಕ್ಕಾಗಿ ಅವ್ರ ಚಿಕ್ಕಮ್ಮ ಅವನಿಗೆ ರೇಗಿಸ್ತಾ ಇರ್ತಾಳೆ. ನೋಡು ಪಾಪ ಕರುಣ, ಏನು ಮಾಡೋದಪ್ಪ, ಒಂದು ಸೊಳ್ಳೆ ಕೂಡ ಬರ್ತಾ ಇಲ್ಲ, ಅಯ್ಯಯ್ಯೋ ಪಾಪ ಕಣು ನೀನು ಅಂತ ಅಯ್ಯೋ ಅತ್ತೆ ಅತ್ತೆ ಯಾಕೆ ಅತ್ತೆ ನಿನಗೆ ಇಷ್ಟೊಂದು ಬೇಜಾರು ಏನಕ್ಕಂತ ಹೇಳತ್ತೆ ಅಂತಾನೆ. ಅದೇನಾಯ್ತಂದರೆ, ಯಾರು ಬರ್ತಾನೆ ಇಲ್ವಲ್ಲಪ್ಪ, ಮನೆಗೆ ಹೋಗಿ ಗಿಫ್ಟ್ ಕೊಟ್ಟು ಬಂದಿಲ್ಲ ಅಂತಾರೆ. ಅಯ್ಯೋ ಅತ್ತೆ ಅತ್ತೆ ಬರ್ತಾರೆ ಇರೋ ಅತ್ತೆ ಅಂತ. ಓ ಎಲ್ಲಿಯಪ್ಪ ನಿಂದು ಒಂದು ಸತಿ ತೋರಿಸು, ಚಿಟಿಕೆ ಹೊಡಿತಾ ಇರ್ತೀಯಲ್ವಾ, ಈಗ ಒಂದು ಸತಿ ಹೊಡಿ ನೋಡೋಣ, ಬರ್ತಾರೇನು ಅವಾಗಾದರೂ ನೋಡೋಣ ಅಂತ ಹೇಳ್ತಾಳೆ. ಆವಾಗ ಭರತ್ ಹೇಳ್ತಾನೆ, ಚಿಟಿಕೆ ಯಾಕತ್ತೆ ಹೊಡಿಬೇಕು, ಚಿಟಿಕೆ ಹೊಡಿಯೋದ್ರಿಂದ ಏನಾಗುತ್ತೆ, ಚಿಟಿಕೆ ಹೊಡಿಯೋಕ್ಕಿಂತ ಮುಂಚೆನೇ ಬಂದರು ನೋಡು ಅತ್ತೆ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ. ಭರತ್ ಹೇಳಿದ ತಕ್ಷಣವೇ ಎಲ್ಲರೂ ಬಂದುಬಿಡ್ತಾರೆ. ಆವಾಗಲೇ ಭರತ್ ಅಂತೆ, ನೋಡಿದೆ ಅತ್ತೆ ಚಿಟಿಕೆ ಹೊಡೆಯೋದು ಬೇಡ, ಹಾಗೆ ಅಯ್ಯಯ್ಯೋ ಬಂದೇ ಬಿಟ್ರಲ್ಲಪ್ಪ ಎಲ್ಲರೂ ಅಂತಾಳೆ ಅವರತ್ತೆ. ಚಿಕ್ಕಮ್ಮ ಸಾಹಿತ್ಯರು ಚಿಕ್ಕಮ್ಮ ಅಂತಾಳೆ. ಅವಾಗೆಲ್ಲರೂ ಬಂದು, ಏನತ್ತೆ ಕೂತ್ಕೋ ಅಂತ ಹೇಳಲ್ವ ನೀನು ಅಂತ ಅವನು ಕರ್ಣ ಅಂತಾನೆ. ಅಯ್ಯಯ್ಯೋ ಹೋಗಪ್ಪ ಹೋಗು ಕೂತ್ಕೋ ಅಂತಾಳೆ ಅವಳು. ಅಂದಾಗ ಸರಿ ಅಂತೇಳ್ಬಿಟ್ಟು ಎಲ್ಲರೂ ಬರ್ತಾ ಇರ್ತಾರೆ. ಒಬ್ಬೊಬ್ಬ ಗಿಫ್ಟೆಲ್ಲ ಅವ್ನಿಗೆ ಏನೇನು ಕೊಟ್ಟಿರ್ತಾನೋ ಎಲ್ಲನೂ ತೊಗೊಂಡು ಒಳಗಡೆ ಬರ್ತಾ ಇರ್ತಾರೆ. ಈಗ ಮತ್ತೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ತಯಾರಿ ಮಾಡ್ಕೊಳ್ತಾ ಇರ್ತಾರೆ ಅವರು. ಏನು ನೀನು ಕೂತ್ಕೋ ಅಂತ ಹೇಳಿದೀವಿ, ಕೂತ್ಕೊಂಡು ಏನಾದರೂ ಮಾಡ್ಬೋದಲ್ಲ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅವ್ರ ತಾತ, ಅವರು ಮನೆಯವರು ಎಲ್ಲರೂ ಕೂಡ ಬರ್ತಾರೆ. ಒಳಗಡೆ ಬನ್ನಿ ಅಂಥೇಳಿ ಕರೀತಾ ಇರ್ತಾಳೆ. ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು. ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಡಿಯೋನ ನಾನು ಹಾಕ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಯಾವ ವಿಡಿಯೋ ಬೇಕಂತ ಹೇಳಿ.